ಆಫ್ ಅಶೋಕ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗಿದ್ದು ಒಳ್ಳೆ ವಿಮರ್ಶೆಯನ್ನು ಪಡ್ಕೊತಾ ಇದೆ. ಸದ್ಯಕ್ಕೆ ಸಿನಿಮಾದ ನಾಯಕ ಸತೀಶ್ ಅವರು ನಮ್ಮ ಜೊತೆ ಇದ್ದರೆ ಬನ್ನಿ ಮಾತಾಡ್ತೋಣ. ಸರ್ ನಮಸ್ತೆ. ಸಿನಿಮಾ ಆರಂಭದ ಮೊದಲಿಂದ ಹೇಳ್ಕೊ ಬರ್ತಾ ಇದ್ವಿ, ಇದು ದಿ ರೈಸ್ ಆಫ್ ಅಶೋಕ್ ಅಲ್ಲ, ದಿ ರೈಸ್ ಆಫ್ ಸತೀಶ್ ಅಂತ. ಅದು ನಿಜ ಆಗಿದೆ ಸರ್, ಯಾಕಂದರೆ ಜನ ಆಡಿಯನ್ಸ್ ಇವತ್ತೇನು ಜನ ಬಂದಿದ್ದಾರೆ ಅಂದರೆ ಇವತ್ತು ಆ್ಯಕ್ಚುಲಿ ಫೈನಲ್ ವರ್ಡಿಕ್ಟ್ ಅಂತ ಏನು ಹೇಳ್ತಾರೆ ಅದು ಇದೆ ಇವತ್ತು. ಆ್ಯಕ್ಚುಲಿ ಇವತ್ತಿನ ಬೆಳಗ್ಗೆ, ಯಾಕಂದರೆ ಜನ ನೋಡ್ತಿರೋದು, ಬಂದವರೆಲ್ಲ ಒಳ್ಳೆ ಅದ್ಭುತವಾದ ರೆಸ್ಪಾನ್ಸ್ ಕೊಡ್ತಾರೆ, ಎಷ್ಟು ಖುಷಿ ಇದೆ ಅಂತ. ಅಲ್ಲ, ನಾನು ಇನ್ಮೇಲೆ ಏನಂದರೆ ನಾನು ಪ್ರಮೋಷನ್ ಮಾಡೋಕ್ಕೆ ಹೋಗಬಾರ್ದು. ಏನು ಗೊತ್ತಾ, ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಜಾಸ್ತಿ ಪ್ರಮೋಷನ್ ಮಾಡಬಾರ್ದು ಅಂತ ನನ್ನ ಉದ್ದೇಶ. ನಾವೇ ಹೇಳ್ತಾ ಇರಬಾರ್ದು ಸಿನಿಮಾ ಬಗ್ಗೆ. ಈಗ ಜನ ಎಂಜಾಯ್ ಮಾಡ್ತಿದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ, ಥ್ರಿಲ್ ಆಗ್ತಿದ್ದಾರೆ. ಆ್ಯಂಡ್ ನೀವೇ ನೋಡಿದ್ರಿ, ಎವ್ರಿ ಮೂಮೆಂಟ್ ಕ್ಲಾಪ್ ಹೊಡಿತಾ ಇದ್ದಾರೆ, ವಿಜುವಲ್ ಆಗ್ತಿದ್ದಾರೆ. ಇಡೀ ಸಿನಿಮಾಯಿಂದ ಫಸ್ಟಿಂದ ಕಡೆವರೆಗೂ ವಿಜುವಲ್ ಹಾಕಿದ್ದು ಸುಮಾರು ದಿವಸ ಆಗಿತ್ತು ನಾನು ನೋಡಿ ನನ್ನ ಸಿನಿಮಾಗಳಲ್ಲೇ. ಆ್ಯಂಡ್ ಇವಾಗ ಅಗೇನ್ ನನಗೆ ಅದು ಸಿಕ್ಕಿದೆ, ಆ ಗೆಲುವು ಸಿಕ್ಕಿದೆ. ಇದನ್ನೇ ಕಾಯ್ತಾ ಇದ್ದಾರೆ ನನ್ನ ಜನ, ಈ ಥರದ ಒಂದು ಸಿನಿಮಾ ಬರಲಿ ನನಗೆ ಅಂತ. ಆ ಸಕ್ಸಸ್ಸು ನಮ್ಮ ಇಡೀ ತಂಡದ್ದು ಆ್ಯಂಡ್ ನಿಮ್ಮದು ಕೂಡ. ಈಗ ನೀವು ಎಲ್ಲರೂ ಭಾಳ ಇಷ್ಟಪಟ್ಟು ಈ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ, ಎಲ್ಲರೂ ಒಟ್ಟೊಟ್ಟಿಗೆ ನಿಂತ್ಕೊಂಡಿದ್ದಾರೆ ನನ್ನ ಜೊತೆಗೆ. ಇಷ್ಟೇ ಸಕ್ಸಸ್ ಅಂತ ನನಗೆ ಅನ್ಸುತ್ತೆ. ಸರ್, ಈ ಥರದೊಂದು ಕಂಟೆಂಟು ಕತೆ ತಗೊಂಡಾಗ ಒಂದು ಗಟ್ಟಿ ಧೈರ್ಯ ಅನ್ನೋದಿರುತ್ತೆ. ಯಾಕಂದರೆ ಒಂದು ಈಗ ಆಲ್ರೆಡಿ ಸ್ಟಾರ್ ಆಗಿ ಒಂದಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ, ಅದನ್ನೆಲ್ಲ ಬಿಟ್ಟು ಬೇರೆ ಒಂದು ಹಾದಿಲಿ ಹೋಗ್ತಿರೋಂಥ ಸಿನಿಮಾದಾಗ ಒಂದು ಕ್ರಾಂತಿ ಕತೆ. ಯಾಕಂದರೆ ಕನ್ನಡ ಒಂದು ಇಂಡಸ್ಟ್ರಿ ಅಂತ ಈಗಿನ ಬರ್ತಿರೋಂಥ ಸಬ್ಜೆಕ್ಟ್ ಮಾಡಿದ್ರೆ ಇದು ತೀರಾ ಭಿನ್ನವಾದ ಪ್ರಯೋಗ ಮತ್ತು ಜನಗಳ ಸಾಮಾಜಿಕವಾಗಿ ಒಂದಷ್ಟು ವಿಚಾರಗಳು ಹೇಳುವಂಥ ಸಂದರ್ಭ. ಸೊ ಎಷ್ಟು ಅಂದರೆ ಚಾಲೆಂಜ್ ನಿಮ್ಮನ್ನೇ ನೀವು ಹಾಕೊಂಡಿದ್ರೆ ಅಂತ. ಅಲ್ಲ, ಆ್ಯಕ್ಚುಲಿ ಯಾವಾಗಲೂ ಏನು ಗೊತ್ತಾ, ಯಾವುದೇ ಸಿನಿಮಾ ಮಾಡಿ, ಯಾವುದೇ ಕಂಟೆಂಟ್ ಮಾಡಿ, ನಾನು ಹೇಳಿದ್ದೇನು ಗೊತ್ತಾ, ಸಿನಿಮಾ ನೋಡೋ ಥರ ಇರಬೇಕದು. 2 ಅವರ್ 10 ನಿಮಿಷ ಒಳಗಡೆ ಕೂತ್ಕೊಂಡಾಗ ಅವನು ಗ್ರಿಪ್ಪಿಂಗ್ ಆಗಿ ನೋಡೋ ಥರ ಇರಬೇಕು. ಸಮಾಜದ ಸಮಸ್ಯೆ ತೋರಿಸಿದಾಗ ಹೌದು ಅನ್ನೋ ಥರ ಇರಬೇಕು, ರೈಟ್ ಅನ್ನೋ ಥರ ಇರಬೇಕು. ಯಾರೇ ನೋಡಿದ್ರು ಇವ್ರು ಹೇಳ್ತಾರೆ ಸರಿ ಅಲ್ವಾ ಅಂತ ಅನಿಸ್ಬೇಕು. ಅವಾಗ ಮಾತ್ರ ಅದು ವರ್ಕ್ ಆಗೋದು. ನಾವು ಅದನ್ನೇ ಮಾಡಿರೋದು. ಯಾವುದೇ ಜನ ಬಂದು ಕೂತ್ಕೊಂಡ್ರು ಹೌದಲ್ವಾ, ಕರೆಕ್ಟ್ ಅಲ್ವಾ ಇವ್ರು ಹೇಳ್ತಿರೋದು, ಸತ್ಯ ಅಲ್ವಾ ಅಂತ ಅನಿಸ್ಬೇಕು. ಅದು ಅನಿಸ್ದಾಗ ಮಾತ್ರ ವರ್ಕ್ ಆಗೋದು. ಹಾಗಾಗಿ ಈ ಕಂಟೆಂಟ್ಗೆ ನಾವೇನು ಭಯ ಪಡಲಿಲ್ಲ. ಇದನ್ನು ಕಮರ್ಷಿಯಲಾಗಿ ಎಂಟರ್ಟೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಹೇಳ್ಬೋದು ನಾವು ಅಂತ ಯೋಚನೆ ಮಾಡಿದ್ವಿ. ಅದನ್ನು ನೀಟಾಗಿ ಡಿಸೈನ್ ಮಾಡಿದ್ವಿ. ಆ ಡಿಸೈನ್ ವರ್ಕ್ ಆಗಿದೆ. ಸರ್, ಈ ಸಂದರ್ಭದಲ್ಲಿ ಈ ಸಿನಿಮಾದ ಕಥೆನ, ಈ ಸಿನಿಮಾನ ಆಯ್ಕೆ ಮಾಡೋ ಕಾರಣ ಏನಾಗುತ್ತೆ? ಎಲ್ಲ ಒಂದು ಕಡೆ ಒಂದಷ್ಟು ನಮ್ಮ ದೇಶದಲ್ಲಿ ನಡೀತಿರೋ ಒಂದಷ್ಟು ಘಟನೆಗಳು, ಇನ್ನೂ ಜಾತಿಯ ವ್ಯವಸ್ಥೆ ಆಗಲಿ ಅಥವಾ ಶೋಷಣೆಯ ವ್ಯವಸ್ಥೆ ಆಗಲಿ ಇನ್ನೂ ನಡೀತಾ ಇದೆ. ಅದೆಲ್ಲರ ಒಂದು ಪ್ರತಿರೂಪವಾಗಿ ಈ ಸಿನಿಮಾದ ಮೂಲಕ ಜನರನ್ನ ಏನೋ ಬಡಿದಪ್ಪಿಸಬೇಕು ಅನ್ನೋ ಕಾರಣ. ಇಲ್ಲ, ಹಂಗೇನಲ್ಲ. ಅಂದರೆ ಒಟ್ಟು ನಾವು ಇರೋ ಸಮಸ್ಯೆಗಳನ್ನ ಹೇಳ್ತಾ ಇದ್ವಿ. ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ನೋಡೋದ್ರಲ್ಲ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಅದಾದಮೇಲೆ ಆ ಊರಿನ ಸಂಭ್ರಮ ಇದೆ, ಆ ಊರಿನ ಜನರ ಒಂದು ನೀವು ನೋಡ್ತಾ ಇದ್ದರೆ ನಿಮಗೆ ಸೆಲೆಬ್ರೇಷನ್ ಇದೆ. ಮಾದೇವ ಸಾಂಗ್ ಆಗಲಿ, ಆಮೇಲೆ ಯಾಕೋ ಯಾಕೋ ಸಾಂಗ್ ಆಗಲಿ, ಆಮೇಲೆ ಅವರಿಬ್ಬರು ಲವ್ ಸ್ಟೋರಿ ಆಗಲಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನೆ ಯಾರೋ ನನಗೆ ಹೇಳಿದ್ರು ಚೆನ್ನಾಗಿ, ನೀವು ಈ ಕ್ರಾಂತಿ ಹೋರಾಟ ಅಂತ ಎಲ್ಲರೂ ಅಂತ ಇದ್ದಾರೆ, ಬಟ್ ಅದ್ರ ಮಧ್ಯೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ, ಅದೇ ಭಾಳ ಚೆನ್ನಾಗಿ ಹೋಗ್ತಿರೋದು ಅಂತ. ಎಂಗೇಜಿಂಗ್ ಸಕ್ಕತ್ತ ತೊಗೊಂಡು ಹೋಗ್ತಾ ಇದೆ ಲವ್ ಸ್ಟೋರಿ ಅಂತ. ಆ ಲವ್ ಸ್ಟೋರಿನೂ ವೆರಿ ಮೆಚೂರ್ಡ್ ಲವ್ ಸ್ಟೋರಿ. ಅಂಡೆಲ್ಲ ಒಂಥರ ಚೈಲ್ಡಿಶ್ ಲವ್ ಸ್ಟೋರಿ ಅಲ್ಲ, ಅವರಿಬ್ಬರಿಗೂ ಒಂದು ಮೆಚೂರಿಟಿ ಇದೆ. ಆ ಲವ್ ಸ್ಟೋರಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಇದು ನಂಗೆ ತುಂಬ ಖುಷಿಯಾಗಿರೋ ವಿಷಯ. ಈ ಅಶೋಕನಿಗೂ ಕೂಡ ದೊಡ್ಡ ಕ್ರಾಂತಿನೇ ಆಗಿದೆ ಆ್ಯಕ್ಚುಲಿ ಈ ಸಿನಿಮಾ ಉದ್ದಕ್ಕೂ. ಯಾಕಂದರೆ ಸಿನಿಮಾ ಟೇಕ್ ಆಫ್ ನಂತರದಲ್ಲಿ ಆದಂಥ ಒಂದಷ್ಟು ಘಟನೆಗಳು ಇಲ್ಲಿ ತನಕ ತಂದು ನಿಲ್ಲಿಸೋದು, ಅದೆಲ್ಲ ಇಲ್ಲಿ ಬಂದು ಗೆಲ್ಲೋ ಕಾರಣಕ್ಕೆ ನಿಮ್ಮ ಒಂದು ಶ್ರಮ ತುಂಬ ಜಾಸ್ತಿ ಇದೆ ಅಲ್ಲ. ಫೋರ್ಸ್ ಈಗ ಏನು ಗೊತ್ತಾ, ಕೆಲವೊಂದು ನಮ್ಮ ಪಡ್ಕೋಬೇಕು ಅಂತಂದರೆ, ಈ ಥರ ಸಿನಿಮಾ ಮಾಡಬೇಕು ಅಂದರೆ ಶ್ರಮ ಹಾಕ್ಲೇಬೇಕು. ಶ್ರಮ ಇಲ್ಲದೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಓಕೆ, ಎಲ್ರಿಗೂ ಶ್ರಮ ಇದ್ದೇ ಇರುತ್ತೆ, ಪ್ರತಿಯೊಬ್ಬರು ಶ್ರಮ ಪಡ್ತಾರೆ. ಬಟ್ ಏನಂದರೆ ಥಿಯೇಟ್ರಲ್ಲಿ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತೀವಿ ಪ್ರತಿ ಕ್ಷಣ. ನಮ್ದು ಅದೇನೆ. ಓಕೆ, ಫ್ರೈಡೇ ಬರುತ್ತೆ, ಆ ಫ್ರೈಡೇ ರಿಲೀಸ್ ಆಗುತ್ತೆ, ಜನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನ ಹೆಂಗೆ ಎಂಜಾಯ್ ಮಾಡ್ತಾರೆ, ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ, ಅವರು ಖುಷಿ ಆಗ್ತಾ ಇದೆಯಾ, ಅವ್ರಿಗೆ ಒಂಥರ ಥ್ರಿಲ್ ಆಗ್ತಾ ಇದೆಯಾ, ಆ ಎಲ್ಲ ಕ್ಷಣಗಳು ನಾವು ಕಾಯ್ತಾ ಇರ್ತೀವಿ. ಆ ಕ್ಷಣಗಳಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಆ ಕಾಯುವಿಕೆ ಮುಗಿದಿದೆ. ಇವತ್ತು ಅಶೋಕನ ಬಿಡುಗಡೆ ಸಿಕ್ಕಿದೆ, ನನಗೂ ಬಿಡುಗಡೆ ಸಿಕ್ಕಿದೆ. ಸಪ್ತಮಿ ಅವ್ರದ್ದು ಸರ್ಪ್ರೈಸ್ ಲುಕ್ ಇದೆ ಇಡೀ ಆ ಸಿನಿಮಾದಲ್ಲಿ ಒಂದು ಹೈಲೈಟ್ ಪಾಯಿಂಟ್ ಅದು ಆ್ಯಕ್ಚುಲಾಗಿ. ಆ ಥರ ಒಬ್ಬ ನಾಯಕಿಯಾಗಿ, ಲೀಡಿಂಗ್ ನಾಯಕಿಯಾಗಿ ಆ ಥರದೊಂದು ಪಾತ್ರ ಒಪ್ಕೊಳ್ಳೋ, ಆ ಒಂದು ಸನ್ನಿವೇಶ ಒಪ್ಕೊಳ್ಳೋದು ಭಾಳ ಕಷ್ಟ. ಹೇಗೆ ಒಪ್ಸಿದ್ರಿ ಅಂತ? ಅದೇ ಬ್ಯೂಟಿ ಆ್ಯಕ್ಚುಲಿ. ಏನು ಗೊತ್ತಾ, ಅವರು ತುಂಬ ಒಳ್ಳೆ ನಟಿ. ಅವರು ಈ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾದ ಏನೋ ಈ ಥರದ್ದೇ ಪಾತ್ರ ಮಾಡಬೇಕು ಅನ್ನೋ ಥರ ನಟಿ ಅಲ್ಲ ಅವರು. ಅವ್ರು ಭಾಳ ಮೆಚುರಿಟಿ ಇದೆ. ಈ ಪಾತ್ರ ಅವರು ಗ್ರ್ಯಾಬ್ ಮಾಡ್ಕೊಂಡ್ರು. ಆ್ಯಕ್ಚುಲಿ ಇದು ಯಾರ್ಯಾರಿಗೂ ಹೋಗ್ಬೇಕಾಗಿತ್ತು, ಬಟ್ ಅವ್ರು ಗ್ರ್ಯಾಬ್ ಮಾಡ್ಕೊಂಡ್ರು ಈ ಪಾತ್ರನ. ಅವ್ರು ನನ್ನ ಪ್ರಕಾರ ಅವರೇ ಹೇಳಿದ್ರು ನನಗೆ, ನಾನು ಲಕ್ಕಿ ಈ ಪಾತ್ರ ಸಿಕ್ಕಿದ್ದು ನನಗೆ, ಇದು ಮಾಡಲಿಲ್ಲ ಅಂದರೆ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಲೈಫಲ್ಲಿ. ಈ ಥರ ಪಾತ್ರ ನನ್ನ ಲೈಫಲ್ಲಿ ಮತ್ತೆ ಸಿಗಲ್ಲ ಅಂತ. ದಟ್ಸ್ ಆಲ್ ಅಷ್ಟೇ. ಈಗ ನೋಡಿ ಜನ ಏನು ಆ ಪಾಯಿಂಟ್ಗೆ ಜಾಸ್ತಿ ಇದಾಗ್ತಾರೆ, ರಿಯಾಕ್ಟ್ ಮಾಡ್ತಾರೆ ಎಲ್ಲರೂ. 2 ಪಾಯಿಂಟ್ಗೆ, ಒಂದು ಲೆಟ್ರರಿಯೋ ಪಾಯಿಂಟು, ಇನ್ನೊಂದು ನೀವು ಹೇಳಿದ್ರಲ್ಲ ಕ್ಲೈಮ್ಯಾಕ್ಸ್ ಪಾಯಿಂಟು. ಆ ಪಾಯಿಂಟ್ ಎಲ್ರಿಗೂ ಈಗೊಬ್ಬರು ಲೇಡಿ ಬಂದ್ಬಿಟ್ಟು ಹೇಳಿದ್ರು ನನಗೆ ಸಿನಿಮಾ ನೋಡ್ಬಿಟ್ಟು, ಅಲ್ಲೇ ನೀವು ಮುಗಿಸ್ಬಿಡ್ಬೇಕಾಯ್ತು, ನೀವು ಅಲ್ಲಿ ನೀವು ಬ್ಲೇಡ್ ಕೊಟ್ಟ ತಕ್ಷಣ ಮುಗಿಸ್ಬಿಡ್ಬೇಕಾಯ್ತು, ಅವ್ನು ಯಾಕ್ಬಿಡ್ರಿ ನೀವು ತಪ್ಪು ಮಾಡಿಬಿಡ್ರಿ ಸರ್ ನೀವು ಅಂತ. ದಟ್ಸ್ ದ ರಿಯಾಕ್ಷನ್. ಅಂದರೆ ಒಟ್ಟಾರೆ ಕತೆ ಅವ್ರ ಜೊತೆ ಟ್ರಾವೆಲ್ ಆಗಿದ್ದಾರೆ. ಕಡೆಯಲ್ಲಿ ಅವ್ರಿಗೆ ಫೀಲ್ ಬರ್ತಾ ಇದೆ. ಅಂದರೆ ಅಷ್ಟು ರೋಷ ಬರ್ತಾ ಇದೆ ಅವ್ರಿಗೆ, ಅಷ್ಟು ಬೇಜಾರಾಗ್ತಾ ಇದೆ ಅವ್ರಿಗೆ. ಅದೇ ಗೆಲುವು ನನಗೆ ಹೇಳಿದ್ರು. ಸಪ್ತಮಿ ಪಾತ್ರದ ಗೆಲುವು ಅದನ್ನೇ. ಸರಿ, ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗು ಯಾಕೆಂದರೆ ಒಂದಷ್ಟು ಪ್ರೀಮಿಯರ್ ಶೋಗಳು, ಒಂದಷ್ಟು ವೀಡಿಯೋ ನೋಡಿದ್ದೀನಿ. ನೆಕ್ಸ್ಟ್ ಲೆವೆಲ್ ಓಪನಿಂಗ್ ಸಿಕ್ಕಿರುವಂಥದ್ದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸಿನಿಮಾನ. ಸೊ ಏನಿದೆ ರಿಪೋರ್ಟ್ ಆ ಕಡೆಯಿಂದ? ಆ್ಯಕ್ಚುಲಿ ಅವ್ರು ಒಂದು ಮಾತಂದ್ರೆ ಅದ್ರಪೋಯಿಂದಿ ಅಂತಂದ್ರು, ಯಾರೋ ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡ್ಬಿಟ್ಟು ಅದ್ರಪೋಯಿಂದಿ ಅಂತಂದ್ರು. ಸರ್ ಗೂಸ್ ಬಂಪ್ಸ್ వచ్చింది ಸರ್, ಬೀಭತ್ಸವ ಅಂತಂದ್ರು. ಆ ಹೊರಡೆ ಗೊತ್ತಿರಲಿಲ್ಲ ನನಗೆ ತೆಲುಗುನಲ್ಲಿ ಬೀಭತ್ಸವ ಅಂತ. ಥಿಯೇಟ್ರ್ ಎದುರ್ತಾ ಇತ್ತು ಸರ್. ಸೆಕೆಂಡ್ ಹಾಫಲ್ಲಿ ಸೀಟ್ಗಳೆಲ್ಲ ಅಲ್ಲಾಡ್ತಾ ಇತ್ತು. ಅಂತ ಒಂದು 3 ಅಂತ ಅಲ್ಲು ಅರ್ಜುನ್ ಅವ್ರದ್ದು ಒಂದು ಇದಿದೆ, ಏನೋ ಸಿನಿಮಾ ಇದಿದೆ.
ಕಾಂಪ್ಲೆಕ್ಸ್ ಅಲ್ಲಿ ನೋಡಿರೋ ಸಿನಿಮಾನ. ಆ್ಯಂಡ್ ಅವರೆಲ್ಲ ಪ್ರೀಮಿಯರ್ ಫುಲ್ ಆಗಿತ್ತು ಕಂಪ್ಲೀಟ್ಲಿ. ಆ್ಯಂಡ್ ಎಂಜಾಯ್ ಮಾಡಿಕೊಂಡು ಅವ್ರು ತುಂಬ ಥ್ರಿಲ್ಲಾಗಿ ಖುಷಿಯಾಗಿ ಏನೋ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನು ಹೋಗಬೇಕು, ನಾಳಿದ್ದು ಹೋಗ್ತೀನಿ. ತಮಿಳಲ್ಲಿ ಯಾವಾಗ? ತಮಿಳಲ್ಲಿ 6th, ಈಗ 2ನೇ ತಾರೀಕು 3ನೇ ತಾರೀಕು ಅಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಇಂಟರ್ವ್ಯೂಗಳು ಮತ್ತು ಪ್ರೆಸ್ ಮೀಟ್ ಎಲ್ಲ ಇದೆ. ಅದು ಮುಗಿಸಿ ಪ್ರೀಮಿಯರ್ ಶೋ ಇದೆ ಅವತ್ತು, ಅದು ಮುಗಿಸಿ ಅಲ್ಲೇ ರಿಲೀಸ್ 6ನೇ ತಾರೀಕು. ಸರ್, ಕನ್ನಡ ಸಿನಿಮಾ ಪ್ರೇಕ್ಷಕರು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಟಿಲ್ಲ. ಅದರಲ್ಲೂ ಕೂಡ ಸತೀಶ್ ಅವ್ರ ಕಡೆಯಿಂದ ಬಂದಂಥ ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ. ಸೊ ಒಂದು ಒಳ್ಳೆ ಓಪನಿಂಗ್ ಇದೆ. ಆ್ಯಕ್ಚುಲಿ ಅದೇ ಹೇಳ್ತಾ ಇರ್ತೀನಿ ಅವನು. ನೋಡಿ, ನಮ್ಮ ಸಿನಿಮಾಗಳಲ್ಲಿ ಸುಮ್ಮನೆ ಹೇಳ್ತೀನಿ, ಬಿಸ್ನೆಸ್ ಹೇಳ್ತೀನಿ ಸುಮ್ಮನೆ. ಡ್ರಾಮಾ ಹಿಟ್ಟು, ಅಯೋಗ್ಯ ಹಿಟ್ಟು, ಲೂಸಿಯಾ ಹಿಟ್ಟು, ಲವ್ ಇನ್ ಮಂಡ್ಯ ಹಿಟ್ಟು, ಬ್ಯೂಟಿಫುಲ್ ಮನ್ಸುಗಳು ಹಿಟ್ಟು, ಕ್ವಾಟ್ಲೆಸ್ ಸೇಫು, ಕಂಚು ತಗೊಂಡು ಸೇಫು, ಅದಾದಮೇಲೆ ಬ್ರಹ್ಮಚಾರಿ ಪ್ರೊಡ್ಯೂಸರ್ ಲಾಭ, ಅದಾದಮೇಲೆ ಟೈಗರ್ ಗಲ್ಲಿ ಬಿಡಿ, ಟೈಗರ್ ಗಲ್ಲಿನೂ ಆ್ಯಕ್ಚುಲಿ ಬ್ರೇಕ್ ಇವೆನ್ನು, ಅದಾದಮೇಲೆ ಅಯೋಗ್ಯ, ಅದಾದಮೇಲೆ ಡಿ.ಆರ್. ವಿಕ್ರಮಲ್ಲಿ ನಾವೇ ಪ್ರಾಫಿಟ್ ಮಾಡಿದ್ವಿ, OTT ಡೈರೆಕ್ಟ್ ಸೇಲ್ ಮಾಡಿದ್ವಿ. ಆಮೇಲೆ ಚಂಬಲು ಸೇಫ್ ಆಯಿತು. ಅದಾದಮೇಲೆ ನನ್ನ ಸಿನಿಮಾಗಳಲ್ಲಿ ಇನ್ಯಾವುದಿದೆ ರೀಸೆಂಟ್ ಮ್ಯಾಟ್ನಿ ಸ್ವಲ್ಪ ಲಾಸ್ ಆಗಿದೆ ಅವರಿಗೆ. ಇನ್ನು ಬಾಕಿ ಎಲ್ಲ ಪ್ರೊಡ್ಯೂಸರ್ಗಳು ನನ್ನ ಸಿನಿಮಾಗಳಿಂದ ಯಾರೂ ದುಡ್ಡು ಕೇಳ್ಕೊಂಡಿಲ್ಲ. ಇದು ನನ್ನ ಹೆಗ್ಗಳಿಕೆ. ಹೇಗೆ ನಾನು ಅದನ್ನೇ ಹೇಳ್ತಿದ್ದೆ, ನಾನು ಚೆನ್ನಾಗಿ ಯಾವಾಗ ಸಿನಿಮಾ ಮಾಡಿದ್ದೀನೋ ಜನ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಡೋಂಟ್ ವರಿ, 100% ಒಳ್ಳೇದಾಗೇ ಆಗುತ್ತೆ. ನನ್ನ ಸಕ್ಸಸ್ ರೇಟ್ 90% ಇದೆ ಅಂತ ಹೇಳಿದ್ದೆ. ಅದು ಇವತ್ತಾಗಿದೆ. ಎಲ್ಲ ಲೆಕ್ಕ ಮಾಡಿ ನೀವೇನು, ನಾನೇನು ಫ್ರ್ಯಾಂಕಾಗಿ ಹೇಳ್ತಿದ್ದೀನಿ. ಏನು ಅದರಲ್ಲಿ ಮುಚ್ಚುಮುರೆ ಏನು ಇಲ್ಲೇ ಹೇಳ್ತಿದ್ದೀನಲ್ಲ ಡೈರೆಕ್ಟಾಗಿ. ರಾಕೆಟಲ್ಲಿ ನಾವು ಸ್ವಲ್ಪ ಕಳ್ಕೊಂಡ್ವಿ, ಮ್ಯಾಟ್ನಿಂದಲ್ಲಿ ಅವ್ರು ಸ್ವಲ್ಪ ಕಳ್ಕೊಂಡ್ರು. ಅದು ಬಿಟ್ಟರೆ ನಿಮ್ಗೆ ಯಾವ ಸಿನಿಮಾನು ಯಾರಿಗೂ ಲಾಸ್ ಆಗಿಲ್ಲ. ಒಬ್ಬರ ಹೆಸರು ಕೇಳ್ಕೊಂಬನೆ, ಯಾವುದೇ ಪ್ರೊಡ್ಯೂಸರ್ ಕೇಳಿ ನನ್ನ ಸಿನಿಮಾಯಿಂದ ಲಾಸ್ ಆಗಿದೆ ಅಂತ. ನೋವೇ ಪ್ರಾಫಿಟ್ ಮಾಡಿದ್ದಾರೆ, ಇಲ್ಲ ಒಂಚೂರು ಪ್ರಾಫಿಟ್ ಮಾಡಿದ್ದಾರೆ, ಇಲ್ಲ ಬಿಗ್ ಪ್ರಾಫಿಟ್ ಮಾಡಿದ್ದಾರೆ. ದಟ್ಸ್ ಆಲ್. ಅದೇ ಎಕ್ಸಾಂಪಲ್ ಇವತ್ತು ಜನ ನಮ್ಮನ್ನು ಇಷ್ಟಪಡ್ತಾ ಇರೋದಕ್ಕೆ ಮತ್ತು ನಮ್ಮ ಅಪ್ರಿಷಿಯೇಟ್ ಮಾಡ್ತಾ ಇರೋದಕ್ಕೆ. ಸೂಪರ್ ಹಿಟ್ ಆಗಲಿ ಸರ್. ಅದೇ ಥ್ಯಾಂಕ್ ಯು. ಸರ್, ನೋಡಿರಲಿಲ್ಲ ಇದಿಷ್ಟು ಸತೀಶ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ಬೆಂಗಳೂರು.